ದರ್ಶನ್ ಅಂಡ್ ಗ್ಯಾಂಗ್ಗೆ ಶುರುವಾಯಿತು ಅಗ್ನಿ ಪರೀಕ್ಷೆ. ಇಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಫ್ರೇಮ್ ಆಗಲಿದೆ. ಚಾರ್ಜ್ ಫ್ರೇಮ್ ಸಲುವಾಗಿ ಎರಡೂ ಕಡೆ ವಾದವನ್ನ ಆಲಿಸಲಿದೆ ಕೋರ್ಟ್. ಕೊಲೆ ಸಂಬಂಧ ಶೀಘ್ರವೇ ಟ್ರಯಲ್ ಆರಂಭಿಸಲು ದಿನಾಂಕವನ್ನ ನಿಗದಿ ಕೂಡ ಮಾಡಲಾಗುತ್ತೆ. ಸಿಸಿಎಚ್ 57ನೇ ಕೋರ್ಟ್ನಲ್ಲಿ ಈ ಒಂದು ವಿಚಾರಣೆ ನಡೆಯಲಿದೆ. ದರ್ಶನ್, ಪವಿತ್ರ ಸೇರಿದಂತೆ 7 ಆರೋಪಿಗಳಿಗೆ ಬೇಲ್ ಟೆನ್ಷನ್ ಶುರುವಾಗಿದೆ. ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಇದೊಂದು ಅಗ್ನಿ ಪರೀಕ್ಷೆ ಶುರುವಾಗಿದೆ. ಡಬಲ್ ಟೆನ್ಷನ್ ಅಂತ ಹೇಳ್ಬೋದು. ಒಂದ್ ಕಡೆ ಸುಪ್ರೀಂ ಕೋರ್ಟ್ ಇವರ ಬೇಲ್ ಜಾಮೀನು ರದ್ದು ಕೋರಿ ರದ್ದಿನ ವಿಷಯದ ಆದೇಶವನ್ನ ಕಾಯ್ದಿರಿಸಿದೆ. ಇನ್ನೊಂದು ಕಡೆ ಸಿಸಿಎಚ್ 57ನೇ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯಲಿದೆ. ಇಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಫ್ರೇಮ್ ಆಗಲಿದೆ. ಚಾರ್ಜ್ ಫ್ರೇಮ್ ಸಲುವಾಗಿ ಎರಡೂ ಕಡೆ ವಾದವನ್ನ ಆಲಿಸಲಿದೆ ಕೋರ್ಟ್. ಇನ್ನು ಕೊಲೆ ಸಂಬಂಧ ಶೀಘ್ರ ಟ್ರಯಲ್ ಆರಂಭಿಸುವುದಕ್ಕೆ ದಿನಾಂಕವನ್ನ ಕೂಡ ನಿಗದಿ ಮಾಡಲಾಗುತ್ತೆ. ಸಿಸಿಎಚ್ 57ನೇ ಕೋರ್ಟ್ನಲ್ಲಿ ಈ ಒಂದು ವಿಚಾರಣೆ ನಡೆಯಲಿದೆ. ಇಂದು ಕೊಲೆ ಕೇಸ್ ಚಾರ್ಜ್ ಫ್ರೇಮ್ ಹಿನ್ನೆಲೆಯಲ್ಲಿ ಇಂದು ಕೋರ್ಟ್ಗೆ ಹಾಜರಾಗಲಿದ್ದಾರೆ ಎಲ್ಲಾ ಆರೋಪಿಗಳು. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಒಂಥರ ಡಬಲ್ ಟೆನ್ಷನ್ ಅಂತ ಹೇಳ್ಬೋದು. ಒಂದ್ ಕಡೆ ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನ ಕಾಯ್ದಿರಿಸಿದೆ. ಇನ್ನೊಂದ್ ಕಡೆ ಸಿಸಿಎಚ್ 57ನೇ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. ಇಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಫ್ರೇಮ್ ಆಗಲಿದೆ. ಸೊ ಈ ಕುರಿತಾಗಿ ಡೀಟೇಲ್ಸ್ ನೀಡೋದಾದ್ರೆ ಏನು ನಟ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಆರೋಪ ಸಂಬಂಧಪಟ್ಟಂತೆ ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಫ್ರೇಮ್ ಆರಂಭ ಆಗುತ್ತೆ. ಚಾರ್ಜ್ ಫ್ರೇಮ್ ಸಲುವಾಗಿ ಎರಡು ಕಡೆ ವಾದವನ್ನು ಕೂಡ ಕೋರ್ಟ್ ಆಲಿಸುತ್ತೆ. ರೇಣುಕಾಸ್ವಾಮಿ ಕೊಲೆ ಸಂಬಂಧ ಶೀಘ್ರವಾಗಿ ಟ್ರಯಲ್ ಆರಂಭಿಸೋದಕ್ಕೂ ಕೂಡ ದಿನಾಂಕ ನಿಗದಿ ಆಗುತ್ತೆ. ಅಂತಂದ್ರೆ ಸಿಸಿಎಚ್ 57ನೇ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಆರಂಭ ಆಗುತ್ತೆ. ಕೊಲೆ ಕೇಸಲ್ಲಿ ಈಗಾಗಲೇ ಚಾರ್ಜ್ ಫ್ರೇಮ್ ಹಿನ್ನೆಲೆಯಲ್ಲಿ ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ ಎಲ್ಲಾ ಆರೋಪಿಗಳು. ನಟ ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲಾ 17 ಆರೋಪಿಗಳು ಕೂಡ ಹಾಜರಾಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಕಳೆದ ವಿಚಾರಣೆ ವೇಳೆ ಕೆಲವು ಆರೋಪಿಗಳು ಗೈರಾಗಿದ್ರು, ಅದಕ್ಕೆ ಕೋರ್ಟ್ ಕೂಡ ಗರಂ ಆಗಿರುತ್ತೆ. ಇವತ್ತಿಂದ ಚಾರ್ಜ್ ಫ್ರೇಮ್ ಕೂಡ ಆರಂಭ ಆಗುತ್ತೆ. ಎಲ್ಲರೂ ಕೋರ್ಟ್ಗೆ ಹಾಜರಾಗಲೇಬೇಕು. ಯಾಕಂತಂದ್ರೆ ಈ ಒಂದು ಕೇಸ್ನಲ್ಲಿರುವಂತಹ ಸಾಧಕ ಬಾಧಕಗಳೇನು ಎಲ್ಲವನ್ನೂ ಕೂಡ ತಿಳ್ಕೊಳ್ಬೇಕಾಗತ್ತೆ. ಮತ್ತು ಕೋರ್ಟ್ನಲ್ಲೂ ಕೂಡ ಇದ್ರ ಬಗ್ಗೆ ಸುದೀರ್ಘವಾದ ವಾದ ಮತ್ತು ಪ್ರತಿವಾದ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗುತ್ತೆ. ಇನ್ನು ಮತ್ತೊಂದು ಕಡೆ ನಟ ದರ್ಶನ್ ಸೇರಿ ಪವಿತ್ರ ಗೌಡ ಮತ್ತು 7 ಆರೋಪಿಗಳಿಗೆ ಬೇಲ್ ಟೆನ್ಷನ್ ಕೂಡ ಇರುವಂತದ್ದು. ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ ಕೊಡಬೇಕಾ ಅಥವಾ ಬೇಲ್ ಕಂಟಿನ್ಯೂ ಆಗ್ಬೇಕಾ ಮತ್ತು ಅದನ್ನ ರದ್ದು ಮಾಡಬೇಕು ಅನ್ನೋ ಒಂದು ಆಂಗಲ್ ನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿತ್ತು. ಈ ವೇಳೆ ಟ್ರಯಲ್ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಪ್ರಶ್ನೆ ಮಾಡಿರುತ್ತೆ. ಇನ್ನು ವಿಚಾರಣೆ ವೇಳೆ ಎಷ್ಟು ದಿನದಲ್ಲಿ ಟ್ರಯಲ್ ಆರಂಭ ಮಾಡ್ತೀರಾ ಅಂತ ಕೂಡ ಸುಪ್ರೀಂ ಕೋರ್ಟ್ ಒಂದು ಪ್ರಶ್ನೆಯನ್ನು ಕೂಡ ಮಾಡಿತ್ತು. 6 ತಿಂಗಳಲ್ಲಿ ವಿಚಾರಣೆ ಮುಗಿಸ್ತೇವೆ ಅಂತ ಸರ್ಕಾರದ ಪರ ವಕೀಲರು ಕೂಡ ಉತ್ತರವನ್ನು ಕೊಟ್ಟಿರ್ತಾರೆ. ಈ ಹಿನ್ನೆಲೆ ಇವತ್ತು ಟ್ರಯಲ್ ದಿನಾಂಕ ನಿಗದಿಯಾಗುವಂತ ಸಾಧ್ಯತೆ ಕೂಡ ಇದೆ. ಇನ್ನೊಂದು ಕಡೆ ಟ್ರಯಲ್ ಚಿಂತೆ, ಮತ್ತೊಂದು ಕಡೆ ಬೇಲ್ ಚಿಂತೆ, ಇವೆಲ್ಲವೂ ಕೂಡ ದರ್ಶನ್ ಅಂಡ್ ಗ್ಯಾಂಗ್ಗೆ ಸಾಕಷ್ಟು ಟೆನ್ಷನ್ ಅನ್ನು ಕೂಡ ತಂದಿಟ್ಟಿರುವಂತದ್ದು. ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ಅಂದ್ರೆ ಟ್ರಯಲ್ ಆರಂಭವಾದಂತಹ ಸಂದರ್ಭದಲ್ಲಿ ಕೆಲವೊಂದು ವಾದ ಪ್ರತಿವಾದ ಅಂದ್ರೆ ಆರೋಪಿಗಳ ಪರ ವಕೀಲರಾಗಿರ್ಬಹುದು ಮತ್ತು ಏನು ಸರ್ಕಾರದ ಪರ ವಕೀಲರಾಗಿರ್ಬೋದು ಎಲ್ಲರೂ ಕೂಡ ವಾದ ಮತ್ತು ಪ್ರತಿವಾದವನ್ನ ಮಂಡಿಸ್ತಾರೆ. ಈಗ ಸದ್ಯಕ್ಕಂತೂ ಸುಪ್ರೀಂ ಕೋರ್ಟ್ ನಲ್ಲಿ ಬೇಲು ಕ್ಯಾನ್ಸಲ್ ಆಗುತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ ಅನ್ನೋ ಒಂದು ಟೆನ್ಷನ್ ಅಲ್ಲೇ ದರ್ಶನ್ ಇರುವಂತದ್ದು. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ಪ್ರಕರಣದ ಒಂದು ಏನು ಈ ಟ್ರಯಲ್ ಏನ್ ನಡೆಯುತ್ತೆ ಅದು ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂತದ್ದು. ಯಾಕಂತಂದ್ರೆ ಏನಾದ್ರೂ ಆರೋಪ ಸಾಬೀತಾಯ್ತು ಅಂತಂದ್ರೆ ಮತ್ತೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ ಅಥವಾ ಈ ಒಂದು ಕೇಸ್ನಲ್ಲಿ ಏನೋ ಖುಲಾಸೆ ಆಗುವಂತಹ ಸಾಧ್ಯತೆ ಕೂಡ ಇರುವಂತ. ಯಾಕಂತಂದ್ರೆ ವಾದ ಮತ್ತು ಪ್ರತಿವಾದ ಮತ್ತು ಸಾಕ್ಷ್ಯಾಧಾರಗಳನ್ನ ಕೋರ್ಟ್ ಪರಿಗಣನೆ ತೆಗೆದುಕೊಳ್ಳುತ್ತೆ. ಆವಾಗ ಟ್ರಯಲ್ ಸಂದರ್ಭದಲ್ಲಿ ಏನೆಲ್ಲ ಆಗುತ್ತೆ ಅಂತ ಕಾದು ನೋಡ್ಬೇಕಾಗಿದೆ. ಇವತ್ತು ಒಂದು ಕಡೆ ಬೇಲ್ ಟೆನ್ಷನ್, ಮತ್ತೊಂದು ಕಡೆ ಟ್ರಯಲ್ ಟೆನ್ಷನ್, ಇವೆಲ್ಲವೂ ಕೂಡ ಆರೋಪಿಗಳಿಗೆ ಟೆನ್ಷನ್ ಅನ್ನು ತಂದಿಟ್ಟಿರುವಂತದ್ದು. ಮುಂದಿನ ದಿನಮಾನಗಳಲ್ಲಿ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಕಾದು ನೋಡ್ಬೇಕಾಗಿದೆ. ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.